ಪ್ರತ್ಯೇಕ ಉತ್ತರ ಕರ್ನಾಟಕ ರಚನೆಗೆ ಒತ್ತಾಯಿಸಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಫೆಬ್ರುವರಿ 20ರಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಾಗುವುದು ಎಂದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಶ ಗೋಲಶೆಟ್ಟಿ ಹೇಳಿದರು. ಅನಾಥಾಶ್ರಮ ಅಂದ್ರೆ ಉತ್ತರ ಕರ್ನಾಟಕ. ಇದನ್ನ ಯಾಕೆ ಹೇಳಬೇಕಂದ್ರೆ, ನಮ್ಮ ಯಾವ ರೀತಿ ಬೆಂಗಳೂರು ಮೈಸೂರು ಅಭಿವೃದ್ಧಿಯಿಂದ ಕೇಂದ್ರೀಕೃತ ಆಗೈತೆ, ಸೆಂಟ್ರಲೈಸೇಷನ್ ಆಗೈತೆ, ಅದು ಉತ್ತರ ಕರ್ನಾಟಕಕ್ಕೆ ಆಗ್ಬೇಕಾಗಿತ್ತು. ಆಗ್ಲಾರ ಸಂಬಂಧ ಇದು ಹಿಂದುಳಿಕೆ ಆಗೈತಿ. ಮತ್ತು ನಮ್ಮ ರಾಜ್ಯದ ಒಟ್ಟು ಜಲಸಂಪನ್ಮೂಲದಾಗ 68% ಜಲಸಂಪನ್ಮೂಲ ಉತ್ತರ ಕರ್ನಾಟಕದ ಐತಿ. ಇದ್ರೂ ಸದ್ಯಕ್ಕೆ ಅದು ಇವತ್ತಿನವರೆಗೂ ಬಳಕೆ ಆಗ್ತಾ ಇಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಮಹದಾಯಿ ಇರ್ಬೋದು, ಮತ್ತು ನವಲಿ ಸಮತೋಲನ ಜಲಾಶಯ ಇರ್ಬೋದು, ಯಾವುದೇ ಯೋಜನೆಗಳಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ನೀರಾವರಿ ಯೋಜನೆಗಳಿಂದ ಅಂತೂ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿ ಈ ಭಾಗ ಅಭಿವೃದ್ಧಿಯಿಂದ ವಂಚಿತ ಆಗೈತಿ. ಇದೇ ರೀತಿ 8 ದಿಕ್ಕುಗಳಲ್ಲಿ ನಾವು ಈಗ ರಾಯಚೂರದಿಂದ ಈ ಕಡೆ ಹೋಗ್ಬೋದು, ರಾಯಚೂರು, ಬೆಳಗಾವಿ, ಸೋಲಾಪುರ, ಬಿಜಾಪುರ, ಹೀಗೆ ಒಟ್ಟು 8 ದಿಕ್ಕುಗಳಲ್ಲಿ ಸಕ್ಕರೆ ಕಾರ್ಖಾನೆ ಮತ್ತು ಯಾವ ನೀವು ನಮ್ಮ ಸಿಮೆಂಟ್ ಉದ್ಯಮ ಬಿಟ್ಟರೆ ಬೇರೆ ಯಾವ ಆಟೋಮೊಬೈಲ್ ಘಟಕಗಳಿಲ್ಲ, ಆಟೋಮೊಬೈಲ್ ಇಂಡಸ್ಟ್ರೀಸ್ ಬಂದಿಲ್ಲ. ಯಾವ ರೀತಿ ಮಹಾರಾಷ್ಟ್ರದೊಳಗೆ ನಾವು ಪುಣೆ ಟು ನಾಸಿಕ್ ಶಿರ್ಡಿ ಹೊಂಟ್ರೆ ಪೂರ್ತಿಯಲ್ಲಿ ಔರಂಗಾಬಾದ್ ಇರ್ಬೋದು, ನಾಸಿಕ್ ಇರ್ಬೋದು, ಅಹಮದ್ನಗರ್ ಇರ್ಬೋದು, ಅಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಗಳದಾವ. ಎಲ್ಲ ಕಡೆ ಮಾಡಿದಾರೆ. ಅಲ್ಲಿ ವಿಕೇಂದ್ರೀಕರಣ ಆಗೈತಿ, ಕೈಗಾರಿಕಾ ಕೇಂದ್ರೀಕರಣ ಮಹಾರಾಷ್ಟ್ರದಾಗ ಆಗೈತಿ. ಇಲ್ಲಿ ಆಗಲಿಲ್ಲ. ಉತ್ತರ ಕರ್ನಾಟಕದಾಗ ಯಾವುದೇ ಕೈಗಾರಿಕೆಗಳ ಬರಲಿಲ್ಲ. ಅವು ಬಂದು ಅಂದ್ರೆ ಎನ್ಸಿಲರಿ ಸಬ್ ಯೂನಿಟ್ಗಳು, ಸಣ್ಣ ಕೈಗಾರಿಕೆಗಳು, ಮೈಕ್ರೋ ಇಂಡಸ್ಟ್ರೀಸ್ ಬೆಳಿತಾವೆ. ಮೈಕ್ರೋ ಇಂಡಸ್ಟ್ರೀಸ್ ಬೆಳೆಯಕ ಇಲ್ಲಿ ಅವಕಾಶಗಳಿಲ್ಲ. ಇದ್ರೊಳಗೂ ಇದು ನಿರ್ಲಕ್ಷ್ಯ ಆಗೈತಿ. ಇದಕ್ಕೆ ಕಾರಣ ಅಂದ್ರೆ ಮೂಲಭೂತ ಸೌಕರ್ಯಗಳು, ರಸ್ತೆ ಇರ್ಬೋದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿರ್ಬೋದು, ಮುಂದೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಿರ್ಬೋದು, ಶಾಲೆಗಳಿರ್ಬೋದು, ಶಾಲೆ ಸಿಬ್ಬಂದಿ ಇರ್ಬೋದು. ಇವತ್ತು ಕನ್ನಡ ಶಾಲೆಯೊಳಗೆ 1ನೇತೆಯಿಂದ 7ನೇ ಮಟ್ಟ ಇರ್ತೈತಿ, ಇಬ್ಬರು ಭಾಳ ಒಬ್ಬರು ಶಿಕ್ಷಕರು ಇರ್ತಾರೆ. ಇಲ್ಲಿ ಅದರಿಂದನೂ ವಂಚಿತ ಆಗ್ಯಾವ. ನಾವು ಎಲ್ಲ ವರ್ಗದಿಂದಲೂ ಇಲ್ಲಿ ವಂಚಿತ ಆಗ್ಯಾವು. ಮತ್ತು ಇದ್ರಾಗ ಏನಪ್ಪಾ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಈ ಭೂ ಸ್ವಾಧೀನ ಪರಿಹಾರದಲ್ಲೂ ಸಹ ತಾರತಮ್ಯ ನಡೀತಾ ಇದೆ. ಏನಿದು ನಮ್ದು ಈಗಲ್ ಟೌನ್ ರೆಸಾರ್ಟ್ಗೆ ಒತ್ತುವರಿಯಾದ ಜಮೀನಿಗೆ 13 ಕೋಟಿ ರೂಪಾಯಿ ಸರ್ಕಾರದವರು ಬೆಲೆ ನಿಗದಿ ಮಾಡ್ಯಾರ. ಆದ್ರೆ ಇವತ್ತು ಮತ್ತು ಇನ್ನೊಂದು ಯಾವುದು ಬಿಸ್ನೆಸ್ ಕಾರಿಡಾರ್, ಬೆಂಗಳೂರು ರಿಂಗ್ ರೋಡ್ ಏನಿದೆ, ಬಿಸ್ನೆಸ್ ಕಾರಿಡಾರ್ ರೋಡ್, ಅದಕ್ಕೆ ಎಕರೆಗೆ 16 ಕೋಟಿ ರೂಪಾಯಿ ಕನ್ಸೆಂಟ್ ಸರ್ಕಾರ ಹೇಳಿಕೆ ನೀಡೈತಿ. ಒಂದು ವಿಚಿತ್ರ ಏನಂದ್ರೆ, ಆ ಸುತ್ತಮುತ್ತಲ ಏರಿಯಾ ಏನೈತಿ ಅಲ್ಲಿ 2,000-3,000 ಕೋಟಿ ಹೊಡೆದ್ರೂ ನೀರು ಬೀಳುದಿಲ್ಲ. ಇಲ್ಲಿ ಬಂದಲ್ಲಿ ನೀರು ಬೀಳುದಿಲ್ಲ. ಬೆಂಗಳೂರಾಗ ನಿಮ್ಗೆ ಗೊತ್ತಿರ್ಬೇಕು ಎಲ್ಲರಿಗೆ. ಅಲ್ಲಿ ಬೋರ್ ನೀರೇ ಇಲ್ಲ, ನೀರಿದ್ರು ಕ್ಲೋರೈಡ್ ನೀರು ಐತಿ. ಆದ್ರೆ ಉತ್ತರ ಕರ್ನಾಟಕದಾಗ ಫಲವತ್ತಾದ ಭೂಮಿ, ನದಿ ಜಮೀನುಗಳಿರ್ಬೋದು, ಬೇರೆ ವಿದೇಶಗಳು ನವನಗರ ತಗೊಂಡಿರ್ಬೋದು, ಪುನರ್ವಸತಿ ಕೇಂದ್ರಗಳಿಗೆ ತಗೊಂಡಿರ್ಬೋದು, ಸಿಟಿ ಲಿಮಿಟ್ನಾಗೇನು ಇರ್ಬೋದು. ಇಲ್ಲಿ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಮಾನ್ಯ ಪಿ.ಎಸ್. ಪೂಜಾರ್ ಅವರು ಮತ್ತು ಯತ್ನಾಳ್ ಗೌಡರು ಕೇಳಿದ ಕ್ವಶನ್ಗೆ ನ್ಯಾಯಾಲಯ ಅವಾರ್ಡ್ ಮಾಡಿದಷ್ಟು ನಮ್ಗೆ ಕೊಡಕ್ಕಾಗಿಲ್ಲ ಅಂತ ಓಪನ್ ಆಗಿ ಹೇಳಿದ್ರಲ್ಲಿ. ಆದರೆ ಇದನ್ನ ಉಳಿದವ್ರು ಯಾರು ಪ್ರಶ್ನೆ ಮಾಡಲಿಲ್ಲ. ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಯಾರು ಪ್ರಶ್ನೆ ಮಾಡಲಿಲ್ಲ. ಅದು ಒಂದು ನಮ್ಮ ಏನೈತಿ, ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆನೂ ಭಾಳ ಐತಿ ಇಲ್ಲಿ. ಮತ್ತು ಇಲ್ಲಿ ಸಾಕಷ್ಟು KPGNL ಕಚೇರಿ ನಾವು ಕಾರಜೋಳ ಇದ್ದಾಗ ಅದನ್ನ ಇಲ್ಲಿ ತರಬೇಕಂತ ಇದನ್ನ ಮಾಡಿದ್ರು. ಹೆಸರಿಗೆ ಕಾಗದದಾಗ ಆತದು, ಇವತ್ತಿನವರೆಗೂ ಅದು ಸ್ಥಳಾಂತರ ಆಗಲಿಲ್ಲ. ಮತ್ತು ಅದೇ ರೀತಿ ಸುವರ್ಣಸೌಧ ಕಟ್ಯಾರ ಒಂದು ದೊಡ್ಡದು. ಆ ಸುವರ್ಣಸೌಧದೊಳಗೆ ಸಾಕಷ್ಟು ಕಚೇರಿಗಳು ಶಿಫ್ಟ್ ಆಗಬೇಕಾಗಿತ್ತು, ಯಾವ ಆಗಲಿಲ್ಲ. ಇವತ್ತಿನವರೆಗೂ ಯಾವ ಆಗಿಲ್ಲ, ಯಾವ ಕಚೇರಿನೂ ಆಗಿಲ್ಲ. ಮತ್ತು ಇಲ್ಲಿ ಅಭಿವೃದ್ಧಿ ಆಗಂದ್ರೆ ಏನಾಕತ್ತಿಲ್ಲಿ. ಇದಕ್ಕೆ ಮೂಲ ಕಾರಣ ಯಾರಂದ್ರೆ, ನಾವೇನು ನಮ್ಮ ಭಾಗದ ಏನು ಜನಪ್ರತಿನಿಧಿಗಳದಾವ, ನಮ್ಮ ಭಾಗದ ಶಾಸಕರಿರ್ಬೋದು, ಸಂಸದರು ಇರ್ಬೋದು, ಇವರು ಇಚ್ಛಾಶಕ್ತಿ ಕೊರತೆ, ಇವರ ಬೇಜವಾಬ್ದಾರಿತನ ಅನ್ಬಹುದು. ಈ ಭಾಗದ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶನೂ ಇಲ್ಲ ಇವರಿಗೆ. ಒಂದು ನೋಡ್ರಿ, ಅಂತ ಒಂದು ಅಧಿವೇಶನದಾಗ ಒಂದು ಬಹಿರಂಗವಾಗಿ ನ್ಯಾಯಾಲಯದ ನೀಡಿದ ತೀರ್ಪನ್ನ ಅವರು ಹೇಳಿದ್ರು ಸದ್ಯಕ್ಕೆ ಅದನ್ನ ಯಾರೂ ಇವರು ಪ್ರತಿರೋಧ ಮಾಡಲಿಲ್ಲ. ಅಂದ್ರೆ ಇದರ ಅರ್ಥ ಏನು, ಈ ಭಾಗದ ಜನರಿಗೆ ಬೇಕಾದಷ್ಟು ಅನ್ಯಾಯ ಆದರೂ ಧ್ವನಿ ಎತ್ತಬೇಕಾದ್ರು ನಮ್ಮ ಜನಪ್ರತಿನಿಧಿಗಳು
ಅವರ ಏನು ವಿಫಲತೆಯಿಂದ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ಹಿಂದುಳಿದತಿ.